ನೀನು ಆಮೇಲೆ ಒಂದು ದತ್ತ ಸಭೆಯಲ್ಲಿ ಕ್ಷೇತ್ರ ಮಾಡಿದ್ದಿ ಆ ಹೊತ್ತಿನಿಂದ ನಿನ್ನಲ್ಲಿ ಒಂದು ಕಣ್ಣೆತ್ತು ನನ್ನ ನನಗೆ ಆ ತರ ಯುದ್ಧ ಮಾಡುತ್ತಿದ್ದ ಹಾಗೆ ಗಂಡಾಗಿ ಹುಟ್ಟಿದ್ದೀರಿ, ಗಂಡಾಗಿ ಕೊಡುತ್ತಿದ್ದೀರಿ, ಗಂಡಾಗಿ ಕಾರ್ಯ ಸಾಧನೆಯನ್ನು ಮಾಡಬೇಕಿತ್ತು, ಮಾಡಲಿಲ್ಲ. ನೀನು ನನ್ನ ಹೇಳಿ ಹಾಗೆ ಯುದ್ಧವನ್ನು ಮಾಡಿ ಒಳಗೆ ಆದರೂ ಯಾವ ಕಡೆ ಹೋದರೂ ನಿಮ್ಮನ್ನು ಬಿಡಲಾರೆ. ಒಂದು ವೇಳೆ ಸರದಿಯೊಳಗೆ ಬಿಡಲಾರೆ. ಆಮೇಲೆ ಅರಣ್ಯವನ್ನು ಸೇರಿ ಬಿಡಲಾರೆ. ಆಮೇಲೆ ನಿನ್ನ ಮಾತೆಯ ಉದರವನ್ನು ಸೇರಿದ್ರು ಈ ಭೀಮಸೇನ ಬಿಡುವ ಹಾಗೆ ಇಲ್ಲ. ಆದ್ದರಿಂದ ಒಂದು ವೇಳೆ ನನ್ನ ಕೈಗೆ ಸಿಕ್ಕಿದ್ರೆ ಆತನಿಗೆ ಏನು ಮಾಡ್ತಿರುತ್ತ ನಿನಗೆ ಕೌರವ ಯಾವ ಪಡೆಯುತ್ತಾನೆ ಎಂದು ಹುಡುಕುತ್ತಾ ಬರಬೇಕು ಎಂದು ಆಜ್ಞೆಯನ್ನು ಮಾಡಿದ್ದೇನೆ ನಿಮಗೆ. ಆದ್ದರಿಂದ ಯಾವ ಕಡೆ ಹೋಗಿದ್ದೀರಿ? ಕೌರವ ನಾವು ವರ್ತಮಾನ ಏನಾದರೂ ಸಿಕ್ಕಿತ್ತಾ ಎಲ್ಲವನ್ನೂ ಹೇಳು.
ಇಲ್ಲ ಗೊತ್ತಿ ನಾವೆಲ್ಲ ಒಟ್ಟಿಗೆ ಹೋದಲ್ಲ ಗೊತ್ತಿ ಎಲ್ಲ ಮೈ ಹೋಯ್ತಲ್ಲ ಗೊತ್ತಿ ಹಂಗೆ ಮೇಲೆ ಬಂದೆವು ಸ್ವಲ್ಪ ಅಲ್ಲಿಗೆ ಅಲ್ಲಿಗೆ ಗಂಡಿಗೆ ನಿದ್ದೆ ಬರ್ತಿದ್ದೆ ಹೌದು ನನಗೆ ನಿದ್ದೆ ಬರುತ್ತಿಲ್ಲ ಇಲ್ಲ ಆ ಕಡೆ ಒಂದು ಕೊಂಗೆ ಕೊಂಗೆ ಮಾಡ ಹೌದು ಅದರ ಬೇರೆಲ್ಲ ಹೊರಗೆ ನಮ್ಗೆ ಯಾವ ಮರಗಳ ಗುಡ್ಡದಲ್ಲಿ ತಲೆ ಕುಟ್ಟ ಇದ್ರಿ ನನಗೆ ನಿದ್ದೆ ಬರಬೇಕು ತಲೆ ಅಡಿಗೆ ಏನಾದ್ರು ಇಡಬೇಕಾದ್ರೆ ತಲೆ ಆ ಕಡೆ ಎಪ್ಪಿ ನೋಡಿದೆ ನಮ್ಗೆ ಬೇರೆ ಅದಕ್ಕೆ ತಲೆ ಕೊಟ್ಟು ಈ ಕಡೆ ಕಾಲು ಬಿಟ್ಟೆ ಗೊತ್ತಿಲ್ಲ ಆವಾಗ ಒಂದು ಘಟನೆ ನಾವೆಲ್ಲ ಸರವಾದ ಮೇಲ್ಗಡೆ ಇದ್ದೆವು ಮೇಲ್ಗಡೆ ಇರುವಾಗ ನೀರ ಹತ್ತಿರ 3 ಮಂದಿ ಬ್ರಾಹ್ಮಣರು ಒಬ್ಬರನ್ನು ಹಕ್ಕೆ ಹೌದು ನಿನ್ನ ಮನೆ ಹತ್ರ ಇಲ್ಲ ಅವರಲ್ಲ ಕೋಳಿ ಆಚಾರ ಕುರಿಕ್ಷೇತ್ರದಲ್ಲಿದ್ದಾರಲ್ಲ ಹೆಸರು ಅಶ್ವತ್ಥಾಮಾಚಾರ್ಯ ಹೌದು ಮತ್ತೊಬ್ಬರು ಕಪ್ಪಾಚಾರ್ಯ ಅವರು ನೀರನ್ನೇ ನೋಡಿ ಮಾತಾಡೋರು ನಾನು ಲೆಕ್ಕ ಹಾಕಿದೆ ಅದಕ್ಕೆ ಇಲ್ಲಲ್ಲ ಹಾಗೆ ನೀರು ಕಣಗಿ ಸಹಾಯ ಪರಿಹಾರ ಏನಾದ್ರು ಸಿಗುವ ಲೆಕ್ಕ ಹಾಕ್ತಾ ಇದ್ದಾರೆ ಯಾರಿಗೆ ಗೊತ್ತುಂಟು ನೀರನ್ನೇ ನೋಡಿ ಮಾತಾಡೋರು ನಾವು ಬಂದಿದ್ದೇವೆ ನೀನು ಕೆಳಗಿಂದ ಇದ್ದವರಿಗೆ ಮೇಲಿದ್ದ ಮಾಡೋದು ಸಹಾಯ ಮಾಡ್ತೇವೆ ಮೇಲೆ ಬನ್ನಿ ಮೇಲೆ ಅಷ್ಟೊತ್ತ ನೀರು ಕೆಳಗಿಂದ ಅದೇ ಕುಚ್ಚು ಅದೇ ಕುಚ್ಚು ಅದೇ ಕುಚ್ಚು ಶಬ್ದ ಬರ್ತಾ ಇತ್ತು ಮೇಲೆ ಹೋಗುವಾಗ ನಂದು ಕೆಲವು ಹಾಗೆ ಉಸಿರು ಮೇಲೆ ಇದ್ದವು ನೀರು ಹತ್ತಿರ ಹೋಗುವಾಗ ಬರ್ತದಲ್ಲ ಅದೇ ಅದೇ ಬುದ್ಧಿ ಕೆಳಗಿಂದ ಹೊಲಿದ್ದಾರಲ್ಲ ಬೇರೆ ಯಾರೆಲ್ಲ ಬುದ್ಧಿ ಉಯಿರಾಯ ಪಾಯಸ ಅಲ್ಲಿದ್ದಾರೆ ಬುದ್ಧಿ
ಕಿಟಕಿಯೊಳಗೆ ಅಡಗಿ ಕುಳಿತುಕೊಂಡಿದ್ದಾನ. ಇದ್ದಾನೆ ಬುದ್ಧಿ. ಓಹೋ, ವರ್ತಮಾನವನ್ನು ಗೊತ್ತಿದ್ದಲ್ಲ, ಹೌದು ಬುದ್ಧಿ. ನಿನ್ನನ್ನು ಹಿಂದೆ ಬಿಡುವುದಿಲ್ಲ. ಬರ್ತೇನೆ ಬುದ್ಧಿ. ಎಲ್ಲಿಗೆ? ಊರಿಗೆ ಹೋಗ್ಬೇಕು. ಯಾಕೆ ಕೊಡ್ತೇನೆ, ನೀವು ಬಿಡುದಿಲ್ಲ ಅಂತ ಹೇಳಿದ್ರೆ ಬಿಡುವುದಿಲ್ಲ ಅಂತ ನೀನು ಸಂತೋಷದ ವಿಚಾರವನ್ನು ತಂದು ಹೇಳಿದ್ದಿ ನನಗೆ. ಹಾಗಾದರೆ ನಿನಗೆ ಎಷ್ಟು ಸಂತೋಷವಾಯ್ತಾ? ಅಷ್ಟೇ ಸಂತೋಷ ನಿನಗೆ ಆಗ್ಬೇಕಲ್ಲ. ಆಗ್ಬೇಕು ಬುದ್ಧಿ. ಅದಕ್ಕಾಗಿ ನಾನು ತೀರ್ಮಾನವನ್ನು ಮಾಡಿದ್ದೇನೆ. ಈ ಸಲ ನಿಮಗೊಂದು ಸನ್ಮಾನ ಮಾಡುವ ಅಂತ. ಬೇಡ ಬುದ್ಧಿ. ಬೇಕಾ? ಯಾರಿಗೂ ಮಾಡಿದ್ದಾರ? 2 ವರ್ಷದ ಮೊದಲು ಸನ್ಮಾನ ಆಗಿದೆ, 2 ವರ್ಷ ಮಲಗಿದೆ ಅಲ್ಲಿ ನಾನು. ದೊಡ್ಡ ಸನ್ಮಾನ ಆಗಿದೆ ಮೊದಲು ಮೊದಲು 2 ವರ್ಷ ಹಿಂದೆ. ಈಗ ಇನ್ನು ಹಾಗೆ ಆಗ್ಲಿಕ್ಕಿಲ್ಲ. ಹೀಗೇನೋ ನೀವು ಕಲಿಯುವಾಗ ಬಂದದ್ದಿಲ್ಲ. ಇಲ್ಲ, ಇನ್ನು ಈ ಹಿಂದೆ ನಡೆದಂತ ಘಟನೆಯನ್ನೆಲ್ಲ ಬಿಟ್ಟುಬಿಡು. ಇನ್ನು ಮುಂದೆ ನೀನು ದುಡಿಲಿಕ್ಕಿಲ್ಲ. ಎಲ್ಲ ನೀನು ಕುಡಿತ ತಿನ್ನಬೇಕು. ಅಲ್ಲಿಗೆ ಅಷ್ಟು ನಾನು ಕೊಡ್ತೇನೆ ನಿನಗೆ. ಆಗ್ಲಿ ಯಾಕೆ? ಬುದ್ಧಿ. ಯಾಕೆ? ನನಗೆ ಉತ್ತಮವನ್ನು ಮುಟ್ಟಿಸಿದ್ದಲ್ಲ, ಅದಕ್ಕೆ ನಿನಗೆ ಒಂದು ಸನ್ಮಾನ ಮಾಡುದು ಒಳ್ಳೆಯದು. ಆಗ್ಲಿ ಬುದ್ಧಿ. ದೇವರ ಪ್ರಸಾದ, ದೇವರ ಪ್ರಸಾದ ಸ್ವೀಕಾರ ಮಾಡ್ತೇನೆ. ಇದೇನು? ಏಕಾವರೇಶ್ವರ. ಏಕೆ ಹಾವಳಿ ಸರ್? ಏಕಾವರೇಶ್ವರ. ಏಕಾವಳಿ, ಹಾ. ಸನ್ಮಾನ ಒಂದೇ ಸಲ ಅಲ್ವಾ? ಒಂದೇ ಒಂದು ಮಾಡಿದ್ದು. ಚಿಕ್ಕದಾಗಿದೆ. ಹೆಚ್ಚಿಗೆ ಆಗ್ತದೆ. ಇದು ಒಂದು ನೀನಾಗಿ ಒಂದು ನೀನು ಹೇಳ್ತದೆ. ಆದರೆ ಆದರೆ ಆಯ್ತು. ಕುಟುಂಬ ಅಂತಾದರೆ ಆರೋಗ್ಯ ನಾನಪ್ಪ ಹೊರಡು. ಹಣ ಕಟ್ಟ ಬಾರ. ಹಾ, ನೋಡು ಮುದ್ರೆ ಉಂಗುರ. ಮುಳುಗಿಲ್ಲ. ಮುಗಿಲ ಉಂಗುರ. ಅದೇ ಉಂಗುರ, ಉಂಗುರ. ಹಾ, ಈ ಸಂತೋಷದ ವಿಚಾರ ಅರ್ಥ ಕೊಡಬೇಡ. ಯಾರಿಗೆ ಯೋಚಿಸ್ತಿಲ್ಲ. ಯಾರಿಗೆ ಕೊಡಬೇಡ, ನಿನಗೆ ಅದು ಸಂತೋಷದ ವಿಚಾರ. ಹಾಗಾದ್ರೆ ಒಳಗಿಟ್ಟಿಕೋ. ಬೇಕಾದರೆ ಕಷ್ಟ. ನಿಜ ಮಾತಾಡಿದ್ರೆ ಅನ್ಕೊಂಡಲ್ಲ. ಹಾಗಾದರೆ ಈ ಸಂತೋಷದ ವಿಚಾರಗಳು ನನ್ನ ಅತ್ಯೋದಯದಿಂದ ತಿಳಿಸಬೇಕಾಗಿದೆ.
ಮಾಡ್ತೇನೆ ನೀನೊಳಗೆ ಏನು ಯಾರಿಂದ ಹೇಗೆ ಇದು ತಿಳಿದಕ್ಕೆ ಹೋದರಂತೆ. ಆಮೇಲೆ ಅಲ್ಲಿ ಪ್ರಪಾಚಾರ್ಯ ಆಮೇಲೆ ಸುತ್ತಮಾಚಾರ್ಯ ಎಲ್ಲರೂ ಹಾಕಿ ಮಾತನಾಡ್ತಾ ಇದ್ದಾರಂತೆ. ಏನಿದು ವಿಚಿತ್ರ ಎಂದು ಹೇಳುವಾಗ ದ್ವೈಪಾಯನ ಸರೋವರದಲ್ಲಿ ಕೌರವ ಅಡಗಿ ಕುಳಿತುಕೊಂಡಿದ್ದಾನೆ. ನನ್ನ ವೃತ್ತಮಾನ ಮಾಡಿ ಕೇಳಿ ಈಗ ಬರ್ತಾರೆ. ನಾಳೆ ಒಂದು ಪ್ರಾಣಿ ಉದಾಹರಣೆ ಹುಲಿಯೇ ಆಗಿದೆ. ಅದು ಗಾಯಗೊಂಡಿದ್ರೆ ಎಲ್ಲಿಯಾದ್ರೂ ಅಡಗಿ ಕುಳಿತಿದ್ರೆ ಅದರ ತಾವನ್ನು ಅರಸಿ ಅದರ ಮೇಲೆ ನಾವು ಆಕ್ರಮಣ ಮಾಡುವಾಗ ಅದು ಬಹಳ ಜಾಗರೂಕವಾಗಿರುತ್ತದೆ. ಪ್ರತ್ಯಾಕ್ರಮಣ ಮಾಡುವುದಕ್ಕೆ ಸರ್ವ ಸನ್ನದ್ಧವಾಗಿರುತ್ತದೆ. ಅದಕ್ಕಿಂತ ಹೆಚ್ಚಾಗಿ ಸಿಟ್ಟಿರುತ್ತದೆ. ಹಾಗಿರುವಾಗ ಅಂತಹ ಸಿಟ್ಟಿನ ಬರದಲ್ಲಿ ಆತ ಅಲ್ಲಿ ಇದ್ದಾನಂತ ಆದ್ರೆ ಆತನನ್ನು ಉಪಾಯವಾಗಿ ಅಲ್ಲಿಂದ ಮೇಲೆ ಎಬ್ಬಿಸಬೇಕು. ನೀನು ಯೋಚನೆ ಮಾಡಬೇಡ. ಈ ಭೀಮಸೇನ ಯೋಗ್ಯತೆ ಪರಾಕ್ರಮ ಎಂದು ನಿನಗೆ ತಿಳಿಸುತ್ತೆ. ನಾನು ಹೋಗ್ತೇನೆ ಅಡಿಗೆ ಎಬ್ಬಿಸ್ತಾನೆ. ಭೀಮಸೇನ ಆತುರ ಯಾವತ್ತೂ ಸಲ್ಲ. ಆತುರ ಎನ್ನುವುದು ಅನಾಹುತಕ್ಕೆ ಕಾರಣವಾಗುತ್ತದೆ. ಈವರೆಗೆ ಕುರುಕ್ಷೇತ್ರವೆಂಬಂತಹ ಧರ್ಮಯುದ್ಧವನ್ನು ನಾವು ಧರ್ಮಯುದ್ಧವಾಗಿಯೇ ಗೆದ್ದವರು ಅಲ್ವಾ? ಕೊನೆಯ ಹಂತದಲ್ಲಿದ್ದೇವೆ. ಇಲ್ಲಿಯವರೆಗೆ ನಮಗೆಲ್ಲರಿಗೂ ಕೂಡ ಸಹಕಾರಿಯಾಗಿ ಮಾರ್ಗದರ್ಶಿಯಾಗಿದ್ದವನು ಯಾರು ಹೇಳು? ಪರಮಾತ್ಮ ಕೃಷ್ಣ ಅಲ್ವೇ? ಇಷ್ಟರವರೆಗೆ ಪರಮಾತ್ಮನ ಸಹಾಯವನ್ನು ತೆಗೆದುಕೊಂಡು ಈಗೇನು ಕೈಗೆ ಫಲ ದೊರೆಯಿತು ಅನ್ನುವಂತಹ ಸಂದರ್ಭದಲ್ಲಿ ಪರಮಾತ್ಮನನ್ನು ಮರೆತು ಬಿಡುವುದಕ್ಕಾಗುತ್ತದೆ? ಸಾಧ್ಯವಿಲ್ಲ. ಇಷ್ಟರವರೆಗೆ ನಮ್ಮದಾದಂತಹ ಏಳ್ಗತಿಗೆ ಸರಿಯಾದ ದಾರಿಯನ್ನು ತೋರಿದಂತಹ ಆತನಿಂದಲೇ ಮಾರ್ಗದರ್ಶನವನ್ನು ಪಡಬೇಕು. ಈ ವಿಚಾರವನ್ನು ಆತನಿಗೆ ತಿಳಿಸಿ ಅರ್ಥ ಬಂದಂತಹ ಕಡು ಕಷ್ಟಗಳನ್ನೆಲ್ಲವನ್ನು
ಕಳೆದು ಆ ಕಷ್ಟಗಳ ಕೊನೆಗೆ ಸುಖದ ಫಲ ದೊರೆಯುತ್ತದೆ ಎನ್ನುವ ಸಂದರ್ಭದಲ್ಲಿ ಯುದ್ಧವೊಂದು ಉದ್ದಾರವಾಯಿತು. ಆ ಯುದ್ಧಕ್ಕೆ ಮುಖ್ಯವಾಗಿ ಮಾರ್ಗದರ್ಶಿಯ ರೂಪದಲ್ಲಿ ನೀನು ನಮ್ಮಲ್ಲಿ ಯಾವುದೇ ವಿಚಾರವನ್ನು ತಿಳಿಸದೆ ಈ ಧರ್ಮದ ಅಡಿಯನ್ನ ಮುಂದಿಟ್ಟವರಲ್ಲ. ಹಾಗಿರುವಾಗ ನಿನ್ನದಾದಂತಹ ಸಲಹೆ ಸೂಚನೆಗಳ ಮೇರೆಗೆ ನಡೆದಂತಹ ಕಾರಣದಿಂದ ಯುದ್ಧದಲ್ಲಿ ಜಯವನ್ನು ಪಡೆಯಲಿಕ್ಕೂ ಕೂಡ ಜಯವನ್ನು ಪಡೆಯುವಂತಹ ಅಂಚಿನಲ್ಲಿದ್ದೇ ಇತ್ತು. ಆದರೆ ಆ ಅಂಚಿನ ಕೊನೆಗೆ ಬಂದಾಗ ಸಂಜೊಂದನ್ನು ಹೂಡಿದ್ದಾರೆ. ಆ ಭೀಮನಿಂದ ಸ್ವತಂತ್ರ ಆತ ಅಲೆಯನ್ನು ಮರೆಸಿಕೊಂಡಿದ್ದಾರೆ. ಸ್ವಾಮಿ, ಅಂತಹ ದುಷ್ಟರನ್ನ ಹುಡುಕುವುದಕ್ಕಾಗಿ ತಮ್ಮನಾದಂತಹ ಭೀಮಸೇನ ಬೇಹಿನ ಜನರನ್ನ ತಪ್ಪಿಸಿಕೊಟ್ಟಿದ್ದರಂತೆ. ಹೋದಂತಹ ಬೇಹಿನ ಜನರು ಇನ್ನೂ ಸರಿಯಾದ ಸ್ಥಿತಿಯನ್ನು ತಂದು ಹೇಳಿದ್ದಾರೆ. ಬೇರೆ ಏನಲ್ಲ, ಆ ದ್ವೈಪಾಯನ ಸರೋವರದಲ್ಲಿ ಕೌರವ ಅಡಗಿ ಕುಳಿತಿದ್ದಾನೆ ಎಂಬಂತಹ ವಿಚಾರವನ್ನು ಅವರು ತಿಳಿಸಿದ್ದಾರೆ. ಯಾಕಂದ್ರೆ ಅಲ್ಲಿ ಬಂದಂತಹ ಅಶ್ವತ್ಥಾಮರು ಮೊದಲಾದವರೆಲ್ಲರೂ ಕೂಡ ನೀರನ್ನು ನೋಡಿ ಮಾತನಾಡುತ್ತಾ ಇದ್ದಾರೆ. ಆ ಸಂದೇಹವನ್ನು ಗಮನಿಸಿ ನೋಡಿದಾಗ ಅಲ್ಲಿ ಕೌರವನಿರುವುದು ಸ್ಪಷ್ಟವಾಗಿದೆ. ಸಿಕ್ಕಿದ ಅಂತ ಆಯ್ತು. ಆದರೆ ನನ್ನ ತಮ್ಮನಾದ ಭೀಮಸೇನ ಆ ಸರೋವರವನ್ನು ಪಡೆದು ಅಲ್ಲಿಂದ ಆತನನ್ನು ಎಬ್ಬಿಸಿ ನಾವು ಕೊಲ್ಲುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಪ್ರಾಣಭಯದಲ್ಲಿ ಯೋಧನವರು ಯುದ್ಧರಂಗಕ್ಕೆ ಬೆನ್ನು ಕೊಟ್ಟು ನೋಡಿ ಪುಸ್ತವನ್ನೇ ನಿಂತು ಹುಲ್ಲು ಕಣ್ಣಿ ಇಷ್ಟರವರೆಗೆ ನಮ್ಮ ಮಾರ್ಗದಲ್ಲಿ ನಡೆದಂತಹ ಧರ್ಮರಾಯನಿಗೆ ಇದೊಂದು ಅದೆಲ್ಲವೂ ಕೂಡ ಸಮೂಹದಲ್ಲಿ ಆಗಬೇಕು ಎಂಬ ಕಾರಣದಿಂದ ತಮ್ಮನ್ನು ಓಡಿ ಬಂದು ಹುಡುಕಿಕೊಂಡು ಹೋದಂತಹ ಬಳ್ಳಿಯೇ ಕಾಲಿಗೆ ವೇದವಿದ ಹಾಗಾಗಿ ಆಗಿರಬೇಕಾದ ಯುದ್ಧ ಸಂಬಂಧರಾಗಬೇಕಾದವರು ಇಲ್ಲಿ ಬಂದು ನಿನ್ನೊಳಗೆ ಹುಟ್ಟಿದಂತಹ ಈ ಜಿಜ್ಞಾಸೆಯನ್ನು ಮುಂದಿಡುತ್ತಾ ಮುಂದೇನು ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ನೀರಲ್ಲಿ ಮುಳುಗಿದಂತ ಇರಿದುಕೊಳ್ಳುವುದು ಸರಿಯೇ? ಈ ಹೊರಟದ ಯಾಕೆ ಇಷ್ಟು ದಿವಸಗಳ ಕಾಲ? ಯುದ್ಧಕ್ಕಾಗಿ. ಯುದ್ಧದ ಅಂತಿಮ ಗಮ್ಯಸ್ಥಾನ ಯಾವುದು? ಯುದ್ಧದಲ್ಲಿ ಜಯಲಲನೆಯನ್ನು ವರಿಸಿಕೊಂಡು ನಮ್ಮ ಹೆಗಲೇರಿಸಿಕೊಂಡು ಇಲ್ಲಿನ ಗದ್ದುಗೆಯನ್ನು ನಿಮ್ಮದಾಗಿಸಿಕೊಳ್ಳಬೇಕು ಅಂತಲೂ ಇಷ್ಟರವರೆಗೆ ಹೋರಾಡಿ ನಿಮ್ಮವರನ್ನು ಬದಿಕೊಟ್ಟು ಅಲ್ಲ ಅವರು ತಮ್ಮ ಪ್ರಾಣವನ್ನು ಬಿಟ್ಟರು ಧರ್ಮರಾಯ ಪೀಠದಲ್ಲಿ ಕೂರಬೇಕು. ಈ ಹೊತ್ತಿಗಾಗುವಾಗ ನಿಮ್ಮ ಶತ್ರುಸ್ಥಾನದಲ್ಲಿದ್ದವರೆಲ್ಲರ ನಾಯಕನಾಗಿ ಕಾಣಿಸಿಕೊಂಡಂತಹ ಕೌರವನನ್ನು ಹೊಡೆದು ಕೊಲ್ಲುವುದನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದೀರ. ಯಾಕಪ್ಪ ಯೋಚನೆ ಮಾಡಿ ಹೋಗಿ ಹೊಡೆಯುವುದ? ಸ್ವಾಮಿ, ಎಷ್ಟೆಂದರೂ ಆತ ನಮ್ಮವರೇ ಅಲ್ವೇ, ನಮ್ಮ ಸಂಬಂಧಿ ಅಲ್ವೇ ಸ್ವಾಮಿ? ಬಾಂಧವ್ಯ ನಿನಗೆ ಕಾಣುತ್ತಾ ಇದೆ. ಹೌದು. ಅವ ಹಿಂದೆ ಮಾಡಿ ಮಾತೆ ಅಣ್ಣನ ಹಿಂದೆ
ಕೌರವ ಅಥವಾ ಆತನ ಜೊತೆ ಸೇರಿಕೊಂಡವರ ಮೇಲೆ ನಿಮಗೆ ಇಂತಹ ದ್ವೇಷವಾದ ದಾಗಿ ಅದು ನೀವಾಗಿ ಬರಿಸಿಕೊಂಡದಲ್ಲ ತರಿಸಿಕೊಂಡದಲ್ಲ. ಹಾಗಾಗಿ ಇಂತಹ ಯುದ್ಧಕ್ಕೆ ನಾನು ಎಂದು ನೀನಾದರೂ ಯುದ್ಧ ಬೇಡ ಅಂತ ಹೇಳಿ ಅಂದ್ರೆ ನನ್ನ ಬಳಿ ಬಂದು ಹೇಳಿದ್ದು. ಹಾಗಾಗಿ ಅಂದ್ರೆ ಸಂಧಾನಕ್ಕಾಗಿ ನಾನು ಮುಂದುವರಿದೆ. ಅನುಕ್ಷಣವೂ ನನ್ನ ಮನಸ್ಸು ಆ ದಿಕ್ಕಿನಲ್ಲಿಯೇ ಆಲೋಚನೆ ಮಾಡುತ್ತಾರೆ. ಹಾಗೆ ಯೋಚಿಸಿದ್ರೆ ಅವನಾದ್ರೂ ನಮ್ಮ ಸಂಧಾನಕ್ಕೆ ಒಳಪಟ್ಟರೆ ಜೊತೆಯಾಗಿ ಸೇರಿಕೊಂಡೇ ರಾಜ್ಯಾಡಳಿತ ಮಾಡುವ ಅಂತ ಹೇಳಿದ್ರು ಕೂಡ ಅದು ಇದನ್ನೇ ಹೇಳು. ತಪ್ಪಲಿ ಪೂಜೆ ಮನೆಯನ್ನು ಜಾಗವನ್ನು ಮಾನವರಿಗೆ ಬಿಟ್ಟುಕೊಡುವುದಿಲ್ಲ ಅಂತ ಹೇಳಿದರು. ಛಲವನ್ನು ಸಾಧಿಸಿ ಇವತ್ತು ನೀನು ಇಡೀ ರಣಾಂಗಣವನ್ನು ಗಮನಿಸಿದ್ರೆ ಆತ ಒಬ್ಬ ಕೈಗೊಂಡಂತಹ ನಿರ್ಧಾರದಿಂದಲಾಗಿ ಅದೆಷ್ಟು ಜನ ತಮ್ಮ ಪ್ರಾಣವನ್ನು ಕಳೆದುಕೊಂಡವರಿಂದಲಾಗಿ ಮನೆಯಲ್ಲಿ ಅಳುವಂತಹ ವಿಧವೆಯರು, ಮಕ್ಕಳನ್ನು ಕಳೆದುಕೊಂಡಂತಹ ತಾಯಿಯರು. ಹಾಗಾದ್ರೆ ಇಂತಹ ರೋದನಕ್ಕೆ ಕಾರಣನಾದವ ಯಾರು? ಅವ ಒಂದೆಡೆಯಲ್ಲಿ ಸುತ್ತಲಿನ ಪರಿಸರದ ಸ್ವಾಸ್ಥ್ಯವನ್ನು ಕೆಡಿಸಿದವ. ಅಷ್ಟು ಮಾತ್ರವಲ್ಲ, ನಿಮಗೆ ಬಹಳ ಹತ್ತಿರದಲ್ಲೇ ಘಾತಿಸಿದವನಿದ್ದಾರೆ. ಇದುವರೆಗೆ ನಿಮಗೆ ಘಾತಿಸಿದಂತಹ ಇದನ್ನ ಲೆಕ್ಕಾಚಾರ ಹಾಕುತ್ತಾ ಹೋದ್ರೆ 18 ದಿವಸ ಅದಕ್ಕಿಂತ ಹೆಚ್ಚು ದಿವಸ ಬೇಕಾಗಿದ್ದು ಆ ಕಥೆಗಳನ್ನು ಒಳಗಿಸಿಕೊಳ್ಳಬೇಕು. ಹಾಗಾಗಿ ಬಾಂಧವ್ಯದ ಈ ಮಮತೆಯನ್ನು ಬಿಟ್ಟು ಎದುರಾಳಿಯಾಗಿ ನಿಂತಹ ಕೌರವ ನಿಮಗೆ ಶತ್ರುವೇ ಆಗುತ್ತಾನೆ ಹೊರತು ಮತ್ತೊಬ್ಬನಲ್ಲ. ಯುದ್ಧ ಕ್ಷೇತ್ರದಲ್ಲಿ ಆತ ಬಂಧುವೇ ಆಗಲಿ. ಇದನ್ನೇ ಈ ಹಿಂದೆ ನಾನು ಅರ್ಜುನಿಗೂ ಕೂಡ ಬೋಧಿಸಿದ್ದೆ. ಅವನು ಕೂಡ ಇದೇ ಪ್ರಶ್ನೆಯನ್ನು ನಾನು ಮುಂದಿರಿಸಿಕೊಂಡಿದ್ದೆ. ಆತನಿಗೆ ಬೋಧನೆ ಮಾಡಿದ್ದನ್ನೇ ನೀನು ಮತ್ತೊಮ್ಮೆ ಗಮನಿಸಿದ. ಎದುರಾಳಿಯಾದಂತಹ ಕೌರವ ನಿನಗೆ ಬಂಧುವೇ ಆಗಿರುವುದು ಅಥವಾ ನಿನ್ನ ಸಹಜಾತನೇ ಆಗಿದ್ದರೂ ಕೂಡ ನೀನು ಯೋಚಿಸಬೇಕಾಗಿಲ್ಲ. ಶತ್ರು ಸ್ಥಾನದಲ್ಲಿ ಇರುವಂತಹ ಆತನನ್ನು ವಧಿಸುವುದರ ಗೀತೆಯ ಸ್ವಲ್ಪ ಸಾರವನ್ನು ಜನರಿಗೆ ನೀವು ಬೋಧಿಸಿದ್ರು ಕೂಡ ಅದೆಲ್ಲವೂ ಕೂಡ ನಾನು ಮನಗಂಡಿದ್ದೇನೆ. ಆದರೆ ನನ್ನದಾದಂತಹ ಗುಣ ಹೇಗೆ ಹೇಳು? ತಣ್ಣೀರನ್ನಾದರೂ ತಣಿಸಿ ಕುಡಿಯಬೇಕು ಎಂಬುದಾಗಿ ಇನ್ನೊಬ್ಬರಿಗೆ ಬುದ್ಧಿವಾದವನ್ನು ಹೇಳುವುದು ಅಥವಾ ಇನ್ನೊಬ್ಬರಿಗೆ ಸಲಹೆ ಸೂಚನೆಯನ್ನು ಕೊಡುವುದು ಬಹಳ ಸುಲಭ. ಆದರೆ ಹಾಗೆ ಸೂಚನೆಯನ್ನು ಕೊಡಬೇಕಾದ್ರೆ ನಾವು ಅದನ್ನು ಎಷ್ಟು ಅನುಸರಿಸಿದ್ದೇವೆ ಅಂತ ಬೇಕಲ್ಲ. ನೀನೀಗ ಹೇಳ್ತಿ ಹೌದು, ಬಂಧು ಬಾಂಧವರನ್ನ ಆ ರೀತಿಯಾಗಿ ಕೊಲ್ಲಬಾರದು ಎಂಬುದಾಗಿ ನನ್ನ ಮನಸ್ಸಿದೆ. ನೀನು ಕೊಂದದ್ದು ನನ್ನ ಬದುಕನ್ನು ನಾನು ನಿದರ್ಶನವಾಗಿ ತೋರಿಸಲು ಯಾವುದು? ನನ್ನ ಮಾವ ಕಂಸದ ಅವನನ್ನು ಹೌದು, ಹೇಳುವುದಕ್ಕೆ ಹೋದ್ರೆ ಬಹಳ ಹತ್ತಿರದ ಬಂಧು. ಆದರೆ ಲೋಕಕಂಟಕನಾಗಿ ಬೆಳೆದದ್ದು ಅಥವಾ ನನಗೆ ಶತ್ರುವಾಗಿ ಪರಿಣಮಿಸಿದ ಈ ಸಂದರ್ಭದಲ್ಲಿ ನೋಡುವುದಕ್ಕೆ ಹೋದ್ರೆ ಕೌರವನು ನಿಮಗೆ ಹಾಗೇ ಸುಮ್ಮನೆ ಯಾಕಪ್ಪ ಯೋಚನೆ ಮಾಡಿದ ಕೆರೆಯ ತಟದಲ್ಲಿರುವಂತಹ ಮಣ್ಣೆಲ್ಲವೂ ಕೂಡ ಬಹಳ ಮೃದುವಾಗಿ ಹೋದಂತಹ ಹೆಜ್ಜೆ ಯಾವತ್ತೂ ಕೂಡ ಮೂಡುವುದಿಲ್ಲ. ಅದರಲ್ಲೂ ಕೂಡ ದೇಹದಾಢ್ಯವನ್ನು ಹೊಂದಿರುವಂತಹ ಒಬ್ಬ ವ್ಯಕ್ತಿ ಈ ತಟ ಪ್ರದೇಶದಲ್ಲಿ ನಡೆದಾಟ ಅಂತ ಆದ್ರೆ ಆತನದ್ದಾದಂತಹ ಪದಚಿಹ್ನೆಗಳು ಕಾಣ್ತಾ ಇದೆಯಲ್ಲ ಸ್ವಾಮಿ. ಪದಚಿಹ್ನೆ ಕಾಣಿಸುತ್ತಾ ಇದೆ. ಅದು ಕೂಡ ವಿಚಿತ್ರವಾಗಿ ಯಾವತ್ತಾದ್ರೂ ಕೆರೆಗೆ ಇಳಿಯುವುದಿಲ್ಲ. ಬೆರಳುಗಳ ಪ್ರದೇಶ ಮುಂದೆ ಇರಬೇಕು ಅಲ್ವಾ, ಮುಮ್ಮುಖವಾಗಿ ಹೋಗ್ಬೇಕು. ಇದು ಹಾಗೆ ಮತ್ತೆ ಕೆರೆಯಿಂದ ಹಿಂದೆ ಬಂದ ಹಾಗೆ ಹೊರಗೆ ಬಂದ ಹಾಗೆ ಆದ್ರೂ ಕೂಡ ಗಮನಿಸಿ ನೋಡಿದ್ರೆ ಅಲ್ಲಿ ಬೆರಳುಗಳ ಭಾಗದಲ್ಲಿ ಆಳ ಹೆಚ್ಚಾಗಿದೆ, ಹಿಮ್ಮಡಿಯಲ್ಲಿ ಆಳ ಕಡಿಮೆಯಾಗಿದೆ, ಗೋಚರವಾಗುತ್ತಾ ಇದೆ ಸ್ವಾಮಿ. ಇದು ಆಟವಾಡಿದಂತಹ